ಮಾಡುವಂತ ದಿನಕ್ಕೆ 3 ವರ್ತಿ ಮಾಡುವಂತ ಪ್ರಾರ್ಥನೆಗಳನ್ನ, ಹಲ್ಲೆಲೂಯಾ, ಈತನಲ್ಲಿ ಪ್ರಾರ್ಥನೆಯ ಗುಣವನ್ನ, ಈತನ ಪ್ರಾರ್ಥನೆ ಇತ್ತು, ಪರಿಶುದ್ಧತೆ ಇತ್ತು, ಹಲ್ಲೆಲೂಯಾ. ಈತನು ಮಾಡುವ ಪ್ರಾರ್ಥನೆ ಮೂಲಕವಾಗಿ ದೈವ ಜ್ಞಾನವನ್ನ ಅವನಲ್ಲಿ ಪ್ರವೇಶವಾಯಿತು. ದೇವರು ಆತನಿಗೆ ಈತನು ನನಗೆ ಅತಿ ಪ್ರಿಯನಾಗಿದ್ದಾನೆ ಎಂಬುದಾಗಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ 6ನೇ ಅಧ್ಯಾಯಕ್ಕೆ ಸೇರಿದಾಗ ಅಲ್ಲಿ ನೋಡ್ತೇವೆ ಏನಂತಂದ್ರ ಕುಟುಂಬ ಚಾಲು ಆಯ್ತು. ಅಲ್ಲಿ 5ನೇ ಅಧ್ಯಾಯ ಹಿಡಿದು ಕುಟುಂಬ ಚಾಲು ಆಯ್ತು. ಇವನಿಗೆ ಹೆಂಗಾರ ಮಾಡಬೇಕು, ಹೊಡೆದಾಕಬೇಕು, ಇವನಿಗೆ ಹೆಂಗಾರ ಮಾಡಬೇಕು, ಈ ದರ್ಜನೆ ತೆಗೆದಾಕಬೇಕು, ಇವನಿಗೆ ಹೆಂಗಾರ ಮಾಡಬೇಕು, ಖತಮ್ ಮಾಡಬೇಕು, ಹಲ್ಲೆಲೂಯಾ. ಒಳಸಂಚುಗಳ ಮೇಲೆ ಒಳಸಂಚುಗಳು ನಡೀತಾ ಬಂದು, ಹಲ್ಲೆಲೂಯಾ. ಅಲ್ಲಿ ಒಂದೊಂದು ದಿವಸ ರಾಜ್ಯ ಅಧಿಕಾರದಲ್ಲಿ ಆತನ ಹುಟ್ಟಹಬ್ಬ ಇತ್ತು ಎಂಬುದಾಗಿ ನೋಡ್ತೇವೆ, ಹಲ್ಲೆಲೂಯಾ. ಆ ರಾಜ್ಯನ ಒಂದು ಹುಟ್ಟಹಬ್ಬ ಕೂಡ ಇತ್ತು ಎಂಬುದಾಗಿ ಮತ್ತೆ ಬೇರೆ ಕಡೆ ವಾಕ್ಯ ಸಿಗ್ತದ್ರಿ ಅದು, ಹಲ್ಲೆಲೂಯಾ. ಆ ರಾಜ್ಯನ ಹುಟ್ಟಹಬ್ಬದ ನಿಮಿತ್ತವಾಗಿ ಅಲ್ಲಿ ಏನಾಯ್ತು ಅಂತಂದ್ರ ಅಲ್ಲಿ ಒಂದು ಹೊಸ ಕಾನೂನು, ಒಂದು ರೂಲು ಹೊಸದಾಗಿ ಬಂತಲ್ಲಿ, ಹಲ್ಲೆಲೂಯಾ. ಅಲ್ಲಿ 10 ಪಂಥ ಎಲ್ಲರ ಮಧ್ಯದಲ್ಲಿ ಒಂದು ಹೊಸ ರೂಲ್ ಬಂತು. ಏನಂತಂದರೆ, ನಾನು ನನ್ನನ್ನೇ ಹೊರತು ಮತ್ತೆ ಯಾರಿಗೂ ಕೂಡ ನೀವು ಆರಾಧನೆ ಮಾಡಬೇಡ್ದು ಏನು ಅಂತ. ರಾಜ ಅಷ್ಟರ ಮಟ್ಟಿಗೆ ಆತನಿಗೆ ಇವರು ಚಾಡಿ ಹೇಳಿ 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 ಅವನ ದಿಮಾಗ್ ಪೂರ ಖರಾಬ್ ಮಾಡಕ್ಕಿದ್ರೆ, ಹಲ್ಲೆಲೂಯಾ. ಆ ರಾಜ್ಯ ದಿಮಾಗ್ ಪೂರ ಖರಾಬ್ ಆಗಿತ್ತು. ಆತನು ಒಂದು ಏನ್ ಮಾಡ್ದ, ಒಂದು ಕಾನೂನು ರೆಡಿ ಮಾಡಿ ರಿಲೀಸ್ ಮಾಡಿಬಿಟ್ಟ. ಏನಂತಂದ್ರ, ಎಲ್ಲರೂ ಯಾವ ದೇವರಿಗೂ ಆರಾಧಿಸಬಾರ್ದು, ನಂದೇ ಒಂದು ಪ್ರತಿಮೆ ಮಾಡಿರ್ತೇನೆ, ಅದಕ್ಕೆ ಆರಾಧಿಸಬೇಕು ಅಂತ, ಹಲ್ಲೆಲೂಯಾ. ಆ ಒಂದು ರುಜುವಾತನ್ನ ಕಂಡಿದ ಕೂಡಲೇ ಈತನ ಎಸ್ಕೇಪ್ ಆಗ್ತಿದ್ದಾನೆ, ಹಲ್ಲೆಲೂಯಾ. ಎಲ್ಲಿ ಹೋಗ್ತಿದ ಗೊತ್ತದರಿ? ಎಲ್ಲಿ? ಹಲ್ಲೆಲೂಯಾ. ಈತನು ಮಹಡಿಯ ಮೇಲೆ ತಾನು ಇರುವಂತ ಮಹಡಿಯ ಮೇಲಿರುವಂತ ಕೋಣೆ, ಅದು ಯೆರೂಸಲೇಮಿನ ಕಡೆಗೆ ಕಿಟಕಿ ತೆರೆದಿರುವಂತ ಕೋಣೆ ಆಗಿತ್ತು, ಹಲ್ಲೆಲೂಯಾ. ಅಲ್ಲಿ ಆತನು ದಿನಕ್ಕೆ 3 ವರ್ತಿ ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ನನ್ನ ದೇವರನ್ನೇ ಬಿಟ್ಟು, ನನ್ನ ಜೀವ ಸ್ವರೂಪನಾದ ದೇವರನ್ನೇ ಬಿಟ್ಟು ಮತ್ತೊಂದಕ್ಕೆ ನಾನು ಆರಾಧಿಸುವುದಿಲ್ಲ ಎಂಬುದಾಗಿ ಅಲ್ಲಿ ಒಂದು ಕಾನೂನಾಗ ಏನಿತ್ತು, ಬೆಲ್ ಸೌಂಡ್, ಹಲ್ಲೆಲೂಯಾ, ತುತ್ತೂರಿಯ ಸೌಂಡ್ಗಳು ಬರುತ್ತೇನೆ, ಹಲ್ಲೆಲೂಯಾ. ಒಂದು ಆರಾಧನೆ ಟೈಮ್, ಅದು ಆ ಆರಾಧನೆಯ ಸಮಯದಲ್ಲಿ ತುತ್ತೂರಿಯ ಊದಲಾಗ್ತಿತ್ತು ಮತ್ತು ಕೊಳ್ಳಲು ಬಾರಿಸಲಾಗ್ತಿತ್ತು, ಹಲ್ಲೆಲೂಯಾ. ಆ ಆವಾಜ್ ಕೇಳಿದ ಕೂಡಲೇ ಎಲ್ಲರೂ ಬಂದು ರಾಜನ ಪ್ರತಿಮೆ ಮುಂದೆ ಮೊಳಕಲಾಗಿ ಆರಾಧಿಸಬೇಕು ಎಂಬುದಾಗಿ ನೇಮವನ್ನು ಜಾರಿ, ಹಲ್ಲೆಲೂಯಾ. ಅದೇ ಸಮಯದಲ್ಲಿ ಆ ಕಡೆ ಬೆಲ್ ಆಗಿದೆ, ಈ ಬೆಲ್ ಆಗ್ತದೆ, ಬೆಲ್ ಇಲ್ಲ ಉಂಟದ, ಸೇಮ್ ಬೆಲ್ ಆವಾಗಲೂ ಆಗಿದೆ, ಹಲ್ಲೆಲೂಯಾ. ಸೇಮ್ ಕೊಳ್ಳಲು ಊದಲಾಗ್ತಿತ್ತು, ಪ್ರೈಸ್ ದ ಲಾರ್ಡ್. ಆ ಕಡೆ ಅದಾಗಿದ ಕೂಡಲೇ ಜನರ ಕಡೆ ಸೇರುವಷ್ಟರಲ್ಲಿ ಈತನು ಇಲ್ಲಿಂದ ಎಸ್ಕೇಪ್ ಆಗಿ ಮಹಡಿ ಮೇಲೆ ದಿನಕ್ಕೆ ಯಥಾ ಪ್ರಕಾರವಾಗಿ 3 ಸಲ ಪ್ರಾರ್ಥನೆ ಮಾಡುವುದನ್ನ ಅಲ್ಲಿ ಇರುವಂತ ಅವನ ಕೈಯಲ್ಲಿರುವಂತ ಇನ್ನಿಬ್ಬರು ಆತನ ಮೇಲೆ ಗಮನ ಇಡ್ತಿದ್ರು. ಇನ್ನು ಯಾಕಡೆ ಹೋಯ್ತಾನೆ ನೋಡು, ಇಷ್ಟೆಲ್ಲ ಜನ ಬಂದು ಸೇರೋದು, ಹಲ್ಲೆಲೂಯಾ. ಇವ ಎಲ್ಲಿ ಹೋಯ್ತಾನೆ ನೋಡ್ಬೇಕಂತೇಳಿ ಇವ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆತನ ಪ್ರಾರ್ಥನೆ ಮಾಡುವಾಗ ಏಕಾಂತರವಾಗಿ ಕೋಣೆ ಬಾಗಿಲನ್ನು ಮುಚ್ಚಿ ಯೆರೂಸಲೇಮಿನ ಕಡೆ ಪರಲೋಕದ ಕಡೆಗೆ ಕಿಟಕಿ ತೆರೆದಿರುವುದನ್ನು ಆ ಕಡೆಗೆ ಮುಖ ಮಾಡಿ ಆತನ ಮೊಳಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಏನ್ ಶಕ್ತಿ ಇದೆ ಅದ್ರ ಮಾತ್ರ ನಾನು ತಿಳಿಸೋಕೆ ಇಷ್ಟಪಡ್ತೇನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಯಥಾ ಪ್ರಕಾರವಾಗಿ ಆತನು 3 ಸಲ ದಿನಕ್ಕೆ ಪ್ರಾರ್ಥಿಸುವುದನ್ನ, ಇಲ್ಲಿ ಬೆಲ್ ಹಾಕಿದ ಕೂಡಲೇ ಆತನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದನ್ನ ಅವ್ರು ಏನ್ ಮಾಡಿದ್ರು, ಇನ್ನ ಇಬ್ಬರು ಅವನ ಕೈ ಹಿಡಿದಿದ್ದವರು ಹೋಗಿ ನೋಡ್ಕೊಂಡ್ರು. ಬಂದು ಮಾತ್ರ ರಾಜಗೆ ಹೇಳಿದ್ರು, ರಾಜರೇ ನೀವು ಯಾವ ಕಾನೂನು ಜಾರಿ ಮಾಡಿದ್ರು, ಈ ಕಾನೂನ್ಗ ಈ ದಾನಿಯಲ್ಲಿ ಮನ್ಸಲ್ಲ, ಹಲ್ಲೆಲೂಯಾ. ಈ ದಾನಿಯಲ್ಲಿ ಏನ್ ಮಾಡ್ತಾನ, ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಲ್ಲಿ ಆತನಿಗೆ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟು ಎಂಬುದಾಗಿ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಲ್ಲಿ ಆತನಿಗೆ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟು, ಪ್ರೈಸ್ ದ ಲಾರ್ಡ್. ಅಲ್ಲಿ ಚಿತ್ರ ಹಿಂಸೆ ಕೊಡಲ್ಪಡ್ತು, ಅಲ್ಲಿ ಏನು ಜಾಡಿ ಹೇಳಲ್ಪಡ್ತು, ಅಲ್ಲಿ ಒಳಸಂಚು ಮಾಡಲ್ಪಡ್ತು, ಅಲ್ಲಿ ಆತನಿಗೆ ಹಿಡಿದು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಿತ್ತು, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್.
ಅಲ್ಲಿ ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನು ಮಾಡಿದ ಕೆಲಸ ಒಂದೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನಾವು ನೋಡ್ತೇವೆ, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತೊಳೆದು ಹಾಕುವಿ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಕಡೆ ವಾಕ್ಯ ನೋಡ್ತೇವೆ, ಏನಂತ ಗೊತ್ತಾ? ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದವೋ, ಆದರೆ ಯೆಹೋವನಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಬೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಏನಂದ್ರೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದವೋ, ಆದರೆ ಯೆಹೋವನಲ್ಲಿ ಮೊರೆ ಹಾಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಅಲ್ಲಿ ಸಿಂಹದ ಗವಿಯಲ್ಲಿ ಹಾಕಿದಾಗ ಈ ದಾನಿಯೇಲನಿಗೆ ಅಲ್ಲಿ ಏನ್ ಮಾಡ್ತಾ ಇದ್ರು? ಆತನು ಕೇವಲ ಮೊಳಕಲ್ಲಿ ಹಾಕಿ ಪ್ರಾರ್ಥಿಸ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಪರಲೋಕವನ್ನು ತೆಗೆಯಲ್ಪಡ್ತು ಎಂಬುದಾಗಿ ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಸಿಂಹದ ಗವಿಯಲ್ಲಿ ಹಾಕಿ ಮೇಲಿಂದ ಬಂಡೆಗಳನ್ನು ಮುಚ್ಚಿ ಕೀಲಿ ಹಾಕಲ್ಪಟ್ಟಿದೆ. ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿ ಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯಿಯನ್ನು ಮುಚ್ಚಿದರು. ದಾನಿಯೇಲನ ಗತಿಯು ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದನು. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಮಾರನೆಯ ಬೆಳಿಗ್ಗೆ ರಾಜನು ಉದಯದಲ್ಲಿಯೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೆ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. Praise the Lord. Hallelujah. ಆ ದಾನಿಯೇಲನಿಗೆ ರಾಜನು ಕಂಡರೆ ರಾಜನಿಗೆ ದಾನಿಯೇಲನು ಕೂಡ ಬಹಳ ಪ್ರೀತಿಯ ಮಗನ. ಹಲ್ಲೆಲೂಯಾ. ದೇವರು ಅಲ್ಲಿ ನೋಡಿ ಹೆಂಗ್ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ಈ ಒಂದು ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ದೈವ ಶಕ್ತನಾಗಿದ್ದಾನೆ, ದೈವ ಜ್ಞಾನ ಸಂಪನ್ನನಾಗಿದ್ದಾನೆ ಎಂಬುದಾಗಿ ಆ ರಾಜನಿಗೆ ತಿಳಿದಾಗ ಉಂಗುರು ತೆಗೆದಾಕ್ತನು. ಯಾಕ? ಆತ ಬಹಳ ಪ್ರೀತಿ ಮಾಡ್ತಿದ್ದನು. ಹಲ್ಲೆಲೂಯಾ.